SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಆ್ಯಕ್ಚುಲಿ ನಾವು ಮಾಡಬೇಕಾದ್ರೆ ಕ್ವೈಟ್ ಎಲ್ಲರೂ ನಮ್ಮ ಜೊತೆ ನಮ್ಮ ಫ್ಯಾಮಿಲೀಸ್ ನಮಗೆ ಅಂದರೆ ನಾಟ್ ಜಸ್ಟ್ ಬಟ್ ತುಂಬ ಚೆನ್ನಾಗಿದೆ. ಆ ಮೂಮೆಂಟ್ಗೆ ನಮಗೆ ಇದಾಗ್ತದೆ. ಬಟ್ ಪ್ರಾಬ್ಲಿ ಆಫ್ಟರ್ ಶೂಟ್ ಮುಗಿದ್ಮೇಲೆ ಐ ಥಿಂಕ್ ವಿ ಸ್ಪೆಂಡ್ ಮಾಡುವಾಗ ಸಂಗೀತ ಆ್ಯಕ್ಚುಲಿ ಸಾಂಗ್ ಏನೋ ಮಾಡ್ತಿದ್ದೀವಿ ಇಲ್ಲಿ. ಆಮೇಲೆ ಮಾತಾಡೋದು ಒಂದೇ ಬಟ್ಟೆ ಹೇಳೋದು ನಾನು ಶಾಕ್ ಆಗೋದು. ಯಾರನ್ನು ಮಾತಾಡ್ತಿದ್ದಾರೆ ಲಿರಿಕ್ಸ್ ಇರ್ಬೋದು, ಕಂಪೋಸಿಷನ್ ಸುದೀಪ್ ಸರ್ ಬಂದು ಲಿಂಕ್ಸ್ ಲಾಂಚ್ ಮಾಡಿದ್ರು, ಟೈಟಲ್ ಲಾಂಚ್ ಮಾಡಿದ್ರು. ಇವತ್ತು ಮೊದಲನೇ ಹಾಡು ಲಾಂಚ್ ಮಾಡಿದ್ರು. ಸೊ ಹೇಗೆ ಅನಿಸ್ತಿದೆ ಈ ಮೂಮೆಂಟ್? ಅದೇ ಇವಾಗ ಸಿನಿಮಾ ಕಂಟೆಂಟ್ ಒಂದೊಂದೇ ಬಿಡ್ತಾ ಇದೀವಲ್ಲ, ಈಗ ನೋಡ್ಬೇಕು ಜನಗಳ ರೆಸ್ಪಾನ್ಸ್ ಹೇಗಿರುತ್ತೆ ಏನಿದೆ ಅಂತ. ಬಟ್ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಖುಷಿ ಆಗ್ತದೆ. ಇನ್ನು ನೆಕ್ಸ್ಟ್ ದಿನಗಳಲ್ಲಿ ಮತ್ತೆ ಇನ್ನೊಂದು ಸಾಂಗ್ ಇದೆ, ಆ ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ. ಹಾಡಿನ ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಅಂದರೆ ಎಲ್ಲ ತಾಯಂದಿರು ಮಕ್ಕಳು ಕಷ್ಟ ಏನೇ ಇದ್ರೂ ಮಕ್ಳಿಗೆ ಒಳ್ಳೇದಾಗಬೇಕು ಅಂತಲೇ ಇದು ಮಾಡೋದು. ಈ ಸಿನಿಮಾದಲ್ಲೂ ಅದೇ ಥರನೇ ಕಷ್ಟ ಇದ್ದು ಕೂಡ ಅವ್ನ ಮಗ ಏನೋ ಒಳ್ಳೇದಾಗಬೇಕು, ಅವ್ರ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋದಕ್ಕೆ ಸಪೋರ್ಟ್ ಆಗಿರ್ತಾರೆ. ಆ ಮಗ ಏನು ಅಚೀವ್ ಮಾಡ್ತಾನೆ ಏನು ಅನ್ನೋದೇ ಸಿನಿಮಾ ಕಥೆ. ನಿಮ್ಗೇನು ಕನೆಕ್ಟ್ ಆಯ್ತು ಸರ್ ಹಾಡು ಕೇಳಿದಾಗ? ನಿಧಿ ಮೈಕ್ ಹತ್ರ ಎಲ್ರಿಗೂ ಅದೇ ಅಲ್ವಾ, ನಮ್ಮ ತಾಯಿ ನೆನಪಾಗ್ತಾರೆ ಈ ಸಾಂಗ್ ಕೇಳಿದಾಗ. ನಮ್ಮನ್ನು ಈಗ ಇದೇ ಥರ ಬೆಳೆಸಿದ್ದಲ್ಲ, ಒಳ್ಳೇದು ಏನೋ ಒಳ್ಳೇದು ಮಾಡಬೇಕು ಏನೋ ಇದೇ ಥರ ಹೇಳಿರ್ತಾರಲ್ಲ ಎಲ್ಲರಿಗೂ. ಯಾರಿಗೆ ಆದ್ರೂ ಈ ಸಾಂಗ್ ಕೇಳೋ ಅವ್ರ ತಾಯಿನೇ ನೆನಪಾಗ್ತಾರೆ. ಅವ್ರು ಹೇಳಿರ್ತಾರೆ, ಎಲ್ಲ ತಾಯಿದಿರ ಹಿಂಗೆ ಹೇಳಿರ್ತಾರಲ್ಲ, ಒಳ್ಳೇದಾಗಲಿ, ಒಳ್ಳೆ ಥರದಲ್ಲಿ ಬದುಕು, ಒಳ್ಳೇದು ಮಾಡು, ಇದೇ ಹೇಳಿರ್ತಾರಲ್ಲ, ಅದೆಲ್ಲ ನೆನಪಾಗುತ್ತೆ. ಇಲ್ಲ, ನಿಖಿಲ್ ಸರ್ ಟೀಸರ್ ರಿಲೀಸ್ ಆದಾಗಲೇ ಕಾಲ್ ಮಾಡಿದ್ರು, ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಡ್ಯಾನ್ಸ್ ಎಲ್ಲ, ತುಂಬ ಇಷ್ಟ ಆಯಿತು ಕಣ ಮಾಡು. ಬಟ್ ಅದು ಹೇಳಿದರು ಏನೇ ಸಪೋರ್ಟ್ ಬೇಕು ಏನೇ ಬೇಕು ಅಂದರು ಹೇಳು ಅಂತ ಹೇಳಿದ್ವಿ. ಹಿಂಗೆ ಏನಾದ್ರು ಲಾಂಚ್ ಮಾಡಬೇಕಾಗಣ ಅಂತ. ಸೊ ಒಂದು ಲಾಂಚ್ ಮಾಡಿಕೊಂಡಿದ್ರೆ ತುಂಬ ಖುಷಿ ಆಗುತ್ತೆ. ಅವರು ಇವತ್ತು ನೀವು ನೋಡ್ದಂಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ತುಂಬ ಬ್ಯುಸಿ ಇದ್ದಾರೆ. ತೆಲುಗಲ್ಲಿ, ತಮಿಳಲ್ಲಿ, ಮಲಯಾಳಮಲ್ಲಿ. ಅಂದರೆ ಆಮೇಲೆ ಇನ್ನೊಂದು ಏನಾದರೂ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ಸ್ ಯೋಚನೆ ಮಾಡಿದ್ದಾರೆ. ಮೋಹನ್ಲಾಲ್ ಸರ್ ಮಾಡಿದ್ದಾರೆ, ತುಂಬ ದೊಡ್ಡ ದೊಡ್ಡ ಸಿನಿಮಾ. ಬಟ್ ನಮ್ಮಂಥ ಹೊಸಬ್ರು ಸಿನಿಮಾ ಒಪ್ಕೊಂಡು ಮಾಡ್ತಿದಾರಲ್ಲ, ಅದು ಖುಷಿ ಅನಿಸುತ್ತೆ. ಬಟ್ ಅವ್ರು ಹೇಳಿದ್ರು ಆ್ಯಕ್ಟಿಂಗ್ ನನಗೆ ಒಪ್ಕೋಬೇಕಾದ್ರೆ ಒಪ್ಕೊಂಡು ಇಷ್ಟ ಆಯ್ತು ಇದಾಯಿತು. ಬಟ್ ಎಲ್ಲ ಹೊಸಬ್ರು, ಅದೊಂದು ಡೌಟ್ ಇತ್ತು. ಅಂದ್ಕೊಂಡಿದ್ದೆ ನನಗೆ ಏನು ಕಮ್ ಬ್ಯಾಕ್ ಇಷ್ಟು ವರ್ಷದ ಮೇಲೆ ಆಗಬೇಕು ಅಂತ ಇತ್ತು. ಅದು ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ನನಗೆ ತುಂಬ ಖುಷಿಯಾಗಿದೆ ಅಂತಲೇ ಹೇಳಿದ್ರು. ಎರಡು ರೆಕಾರ್ಡ್ ಮಾಡಿ ಸಾಂಗು ನಾನು ಹೇಳಿದ್ರಲ್ಲ, ತಾಯಿ ಮಗನ ಬಾಂಧವ್ಯ ಇರೋಂಥ ಸಾಂಗು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಸಪೋರ್ಟ್ ಮಾಡಿ ಸರ್. ರಿಲೀಸ್ ಡೇಟ್ ಬಗ್ಗೆ ಏನಾದರೂ? ರಿಲೀಸು ಡಿಸೆಂಬರ್ ಅಂತ ಅಂದ್ಕೊಂಡಿದ್ದೀವಿ. ಇನ್ನು 2 ಫೈಟ್ ಇದೆ, ಶೂಟ್ ಕಂಪ್ಲೀಟ್ ಆಗಿದೆ. ಇನ್ನು 2 ಫೈಟು, ಒಂದು ಕ್ಯಾಮಿಯೋ ಸಾಂಗ್ ಇದೆ. ಯಾರು ಬರ್ಬೋದು ಸರ್ ಕ್ಯಾಮಿಯೋ? ಅದೇ ನಡೀತಾ ಇದೆ. ಸೌತಲ್ಲಿ ಯಾರು ಫೆಮಿಲಿಯರ್ ಇರೋರನ್ನ ಕರ್ಕೊಬರ್ಬೇಕು ಅಂತ ಇದೆ. ನಡೀತೆ ಒಂದಿಬ್ಬರು 3 ಜನ ಹೀರೋಯಿನ್ಗಳ ಹತ್ರ ಮಾತಾಡಿದ್ದಾರೆ. ಸೌತಲ್ಲಿ ಫೇಮಸ್ ಇರೋರ ಹತ್ರ ಯಾರಿನ್ನ ಫೈನಲ್ ಆಗಿಲ್ಲ. ಮೇ ಬಿ ನೆಕ್ಸ್ಟ್ ಮಂತ್ ಫೈನಲ್ ಆಗುತ್ತೆ. ಥ್ಯಾಂಕ್ ಯು ಸರ್. ಹಾಂ, ಅದೇ ಇದು ಸ್ಟೋರಿ ಆಲ್ಸೋ ನಮ್ಮದೇ ಪ್ರೊಡಕ್ಷನ್. ಹೇಗೆ ಅನಿಸ್ತಿದೆ ನಿಮಗೆ? ಚೆನ್ನಾಗಿತ್ತು. ತಾಯಿ ಮೇಲೆ ಇರುವಂತಹ ಹಾಡು, ಸೊ ನಿಮ್ಗೆ ಎಷ್ಟು ಕನೆಕ್ಟ್ ಆಯಿತು ಆ ಸಾಲುಗಳೆಲ್ಲ ಕೇಳಿದಾಗ? ಕಿರೀಟಿ ಆ ಕಡೆ ಒಂಚೂರು.
ಅವರಲ್ಲಿ ಮತ್ತೆ ಅಡ್ಡ ಬರ್ತಿದೆ ಹೊಸಬ್ರು ಅವ್ರು ಹೇಳ್ತಾ ಇದ್ರು ನೀವು ನಮ್ಮ ಸಿನಿಮಾಗೆ ಬಂದಿರೋದು ದೊಡ್ಡ ಅಸೆಟ್ ಅಂತ ಹೇಳ್ತಾ ಇದ್ರು. ಬಿಕಾಸ್ ಇಷ್ಟು ವರ್ಷ ಗ್ಯಾಪ್ ತೊಗೊಂಡ್ರು ಕೂಡ ನಮ್ಮ ಸಿನಿಮಾನ ಚೂಸ್ ಮಾಡಿದ್ದು ನಮ್ಮ ಖುಷಿ, ನೀವು ಬಂದಿರೋದು ನಮ್ಮ ಹೆಮ್ಮೆ ಅಂತ ಹೇಳ್ತಿದ್ರು. ಸೊ ಅದು ಹೇಗನ್ನಿಸ್ತಿದೆ ನಿಮಗೆ ಮತ್ತೆ ವಾಪಸ್ ಬಂದಿದ್ದು? ಕಿರೀಟಿ ನೋಡು, ಇಲ್ಲಿ ನೋಡಿ, ಇಲ್ಲಿ ಫ್ರೇಮ್ಗೆ ಚೂರು ಆ ಕಡೆ ಚೂರು ಆ ಕಡೆ. ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಇತ್ತು ಮ್ಯಾಮ್ ನಿಮಗೆ ಇದು ಒಂದು ಪಾತ್ರ ಮಾಡಬೇಕು ಅಂದ್ಕೊಂಡಾಗ ಏನೆಲ್ಲ ಥಿಂಕ್ ಮಾಡಿದ್ರಿ? ಲೋಗೋ ಮುಂದೆ ಮೈಕ್ ಇಟ್ಕೊಳಕ್ಕೆ ಹೋಗಿದ್ದಾನೆ, ಇಲ್ಲ ಅಂದರೆ ನಾನು ಯಾಕೆ ನಾನು ಮತ್ತೆ ಅಡ್ಡ ಬರ್ತಿದ್ದೆ. ಝೂಮ್ ಹೋದ್ರು ಪ್ರೀತು ಫೋನ್ ಹಿಂದೆ ಇಟ್ಕೊಳೋ. ಏನು ಕನೆಕ್ಟ್ ಓವರಾಲ್ ಆಗಿ ಸಿನಿಮಾ ಏನು ಕನೆಕ್ಟ್ ಮಾಡುತ್ತೆ ಆಡಿಯನ್ಸ್ಗೆ ಅಂತ ಕೇಳಿದ್ರೆ? ಓಕೆ ಮ್ಯಾಮ್, ಇನ್ನೊಂದು ವಿಷಯ, ಇವಾಗ ಎಲ್ಲರೂ ಒಂದು ಟ್ರೆಂಡ್ ನಡೀತಾ ಇದೆ ಶಾಂತಿ ಕ್ರಾಂತಿ ರೀ ರಿಲೀಸ್ ಅಂತ. ಸೊ ನೀವು ಕೂಡ ಅದರಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ರಿ. ಸೊ ಇವಾಗ ರೀ ರಿಲೀಸ್ ಅಂತ ಹೇಳ್ತಿದ್ದಾರೆ, ನಿಮ್ಗೆ ಏನು ಅನಿಸ್ತಿದೆ? ಯಾವುದಾದ್ರೂ ಒಂದು ಮೂಮೆಂಟ್ ಬಗ್ಗೆ ಹೇಳೋದಾದರೆ ಶಾಂತಿ ಕ್ರಾಂತಿ ಟೈಮಲ್ಲಿ? ರವಿಚಂದ್ರನ್ ಸರ್ ಜೊತೆ ಹೀರೋಯಿನ್ ಆಗಿ ಮಾಡಿದ್ರಿ. ಆ ಮೂಮೆಂಟ್ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ಅವ್ರ ಜೊತೆ ಆಕ್ಟ್ ಮಾಡ್ತೀನಿ ನಾನು ಹೀರೋಯಿನ್ ಆಗಿ, ನೀವು ಕೇಳಿದ್ರಿ ಅಂತ ಹೇಳಿ? ರವಿ ಸರ್ನ ಕೇಳಿದ್ರೆ ಮೊನ್ನೆ ಮುಖ್ಯಮಂತ್ರಿ ಚಂದ್ರು ಸರ್ ಹೇಳ್ತಾ ಇದ್ರು ಶಾಂತಿ ಕ್ರಾಂತಿ ಟೈಮಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಹಾಲಿನ ಟ್ಯಾಂಕರ್ ಎಲ್ಲ ಬರೋದು ಆ ಲೆವೆಲ್ಗಿತ್ತು ಪ್ರೊಡಕ್ಷನ್ ವ್ಯಾಲ್ಯೂ. ಆ ಟೈಮಲ್ಲೇ ದ ರಿಯಲ್ ಪ್ಯಾನ್ ಇಂಡಿಯಾ ವರ್ಡ್ ಅಂದರೆ ರವಿಚಂದ್ರನ್ ಅವರು ಅಂತ. ಸೊ ಆ ಮೂಮೆಂಟ್ ನಿಮ್ಗೆ ಹೆಂಗೆ ಅನಿಸುತ್ತೆ? ಅವಾಗೆಲ್ಲ ಹೆಂಗಿರೋದು ಅಷ್ಟು ಜನ ಆರ್ಟಿಸ್ಟ್? ಈಗ ಮತ್ತೆ ಹಲವಾರು ವರ್ಷಗಳ ನಂತರ ಸೆಲೆಬ್ರಿಟಿ ಸಿನಿಮಾ ಮೂಲಕ ಬರ್ತಾ ಇದ್ದಾರೆ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ನೀವು? ರೋಲಿಂಗ್ ಆಮೇಲೆ ಇನ್ನೂ ಎಲ್ಲ ಮ್ಯಾಗ್ನೇ ಎಬ್ಬಿಸ್ತೀರಪ್ಪ, ಕ್ಯಾಮ್ರಾನ ಮೇಲೆ ಎಬ್ಬಿಸ್ತಾರೆ. ಥ್ಯಾಂಕ್ ಯು ಮ್ಯಾಮ್. ನೋಡ್ತಾನೆ ಇರಬೇಕು. 3 times ನಾನಂತೂ ರಿಲೀಸ್ ಆದ ತಕ್ಷಣ ನಾನು ಲೋಗೋ ಹೇಳ್ತೀನಿ. ನಿತಿ, ನಾನು ಇವತ್ತು ಸಾಂಗ್ ನೋಡಿ ತುಂಬ ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.